ದಿನನಿತ್ಯದಲ್ಲಿ ನಾವು ರೋಸ್ ವಾಟರ್ ಹೆಸರನ್ನು ಕೇಳಿರ್ತೀವಿ. ಬಹಳಷ್ಟು ಜನರು ಪ್ರತಿನಿತ್ಯದ ಜೀವನ ಶೈಲಿಯಲ್ಲಿ ಅದನ್ನು ಬಳಸ್ಕೊಂಡ್ರೆ ಇನ್ನೂ ಕೆಲವರು ಅದರಲ್ಲೇನಿದೆ ಬಿಡು ಅಂತ ಮುಗ್ಮುರಿತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ರೋಸ್ ವಾಟರ್ನ ಅದ್ಭುತ ಉಪಯೋಗಗಳು ಏನೆಂದು ಅಂತ ನೋಡ್ಕೊಂಬರೋಣ. ವೆಲ್ಕಮ್ ಟು ಶ್ರೀದೇವಿ ಸ್ಟುಡಿಯೋ. ರೋಸ್ ವಾಟರನ್ನು ನಾವು ಫೇಶಿಯಲ್ ಟೋನರ್ ಆಗಿ ಬಳಸ್ಬೋದು. ಇದೊಂದು ನೈಸರ್ಗಿಕ ಆಸ್ಟ್ರಿಜೆಂಟ್ ಆಗಿದ್ದು ಇದು ಫೇಶಿಯಲ್ನ ಓಪನ್ ಪೋರ್ಸ್ಗಳನ್ನು ಕಮ್ಮಿ ಮಾಡೋದಕ್ಕೆ ಅಥವಾ ಟೋನಿಂಗ್ ಮಾಡೋದಕ್ಕೆ ತುಂಬಾ ಉಪಯುಕ್ತವಾಗಿದೆ. ಫೇಸ್ ವಾಶ್ ನಂತರ ರೋಸ್ ವಾಟರನ್ನು ಹತ್ತಿಯ ಸಹಾಯದಿಂದ ಅಥವಾ ನಮ್ಮ ಕೈಗಳ ಸಹಾಯದಿಂದ ಮುಖಕ್ಕೆ ಹಚ್ಕೋಬಹುದು. ಇದು ಒಂದು ನೈಸರ್ಗಿಕವಾದಂಥ ಫೇಶಿಯಲ್ ಟೋನರ್ ಆಗಿ ಕೆಲಸ ಮಾಡುತ್ತೆ. ರೋಸ್ ವಾಟರನ್ನು ನಾವು ರಿಫ್ರೆಶಿಂಗ್ ಮಿಸ್ಟ್ ಆಗಿ ಕೂಡ ಬಳಸ್ಕೋಬಹುದು. ರೋಸ್ ವಾಟರ್ನ ಒಂದು ಸಣ್ಣ ಸ್ಪ್ರೇ ಬಾಟಲಿಯಲ್ಲಿ ತೆಗೆದುಕೊಂಡು ಅದನ್ನು ನಮ್ಮ ಹ್ಯಾಂಡ್ ಬ್ಯಾಗ್ ಅಥವಾ ಸ್ಟಡಿ ಟೇಬಲ್ ಅಥವಾ ವರ್ಕಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಪುನರುಜ್ಜೀವನಗೊಳಿಸುವ ವಿರಾಮಕ್ಕಾಗಿ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ಅದನ್ನು ಸ್ಪ್ರೇ ಆಗಿ ಬಳಸ್ಕೊಬೋದು. ನಮಗೆ ತುಂಬಾ ಒಂದು ರಿಫ್ರೆಶಿಂಗ್ ಮೂಡನ್ನು ಕೊಡುತ್ತೆ. ಇನ್ನು ರೋಸ್ ವಾಟರ್ನ ಸನ್ಬರ್ನ್ ರಿಲೀಫ್ ಕೂಡ ಬಳಸ್ಕೋಬಹುದು. ರೋಸ್ ವಾಟರ್ನ ನಾವು ಫ್ರಿಜ್ಜಲ್ಲಿ ಇಟ್ಟು ನಾವು ಬಿಸಿಲಿನಿಂದ ಸುಟ್ಟ ಚರ್ಮವನ್ನು ತಂಪುಗೊಳಿಸುವುದಕ್ಕೆ ಇದನ್ನು ಬಳಸ್ಕೋಬಹುದು. ರೋಸ್ ವಾಟರ್ ಉರಿಯೂತವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಾಯ್ಶ್ಚರೈಸಿಂಗ್ ಗುಣಲಕ್ಷಣಗಳು ಚರ್ಮವನ್ನು ಸರಿಪಡಿಸಲು ಕೂಡ ಸಹಾಯ ಮಾಡುತ್ತದೆ. ರೋಸ್ ವಾಟರನ್ನು ನಾವು ನ್ಯಾಚುರಲ್ ಮೇಕಪ್ ರಿಮೂವರ್ ಆಗಿ ಕೂಡ ಬಳಸ್ಕೋಬಹುದು. ಒಂದು ಹತ್ತಿಯ ಪ್ಯಾಡ್ನನ್ನು ರೋಸ್ ವಾಟರಲ್ಲಿ ನೆನೆಸಿ ಮೇಕಪ್ ರಿಮೂವ್ ಮಾಡೋದಕ್ಕೆ ನಾವು ಬಳಸುವುದರಿಂದ ನಾವು ಮೇಕಪ್ಗೆ ಏನು ಬಳಸಿರ್ತೀವಿ, ಮಸ್ಕಾರಾ, ಕಾಜಲ್ ಅಥವಾ ಫೌಂಡೇಶನ್, ಲಿಪ್ಸ್ಟಿಕ್ ಪ್ರತಿಯೊಂದು ಅತ್ಯಂತ ಸ್ವಚ್ಛವಾಗಿ ಕ್ಲೀನಾಗಿ ನಮಗೆ ಮೇಕಪ್ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ರೋಸ್ ವಾಟರನ್ನು ಹೇರ್ ವಾಶ್ ಕೂಡ ಬಳಸ್ಕೋಬಹುದು. 10 ಭಾಗ ನೀರಿಗೆ 1 ಭಾಗದಷ್ಟು ವಿನೆಗರ್ ಸೇರಿಸಿ ನಮ್ಮ ಕೂದಲನ್ನು ಶಾಂಪೂ ಮಾಡಿದ ನಂತರ ಅಂತಿಮವಾಗಿ ಲಾಸ್ಟಲ್ಲಿ ತೊಳೆಯೋದಕ್ಕೆ ಬಳಸಬಹುದು. ಇದು ನಮ್ಮ ಕೂದಲಿಗೆ ಉತ್ತಮ ವಾಸನೆಯನ್ನು ನೀಡುತ್ತದೆ ಮತ್ತು ಕಂಡೀಷನಿಂಗ್ ಮತ್ತು ಮಾಯ್ಶ್ಚರಿಂಗ್ ಆಗಿ ಕೂಡ ಸಹಾಯ ಮಾಡುತ್ತದೆ. ತುಂಬಾ ಉಪಯುಕ್ತವಾಗಿರುತ್ತೆ. ಇನ್ನು ಕೆಲವು ಸ್ವೀಟ್ಗಳು, ಐಸ್ ಕ್ರೀಮ್ಗಳು ಮತ್ತು ಸಲಾಡ್ಗಳಲ್ಲಿ ಈ ಒಂದು ಫ್ಲೇವರ್ ಎನ್ಹ್ಯಾನ್ಸ್ಗಾಗಿ ಕೂಡ ಅದನ್ನು ಬಳಸ್ತಾರೆ. ತುಂಬ ರಿಲ್ಯಾಕ್ಸಿಂಗ್ ಬಾತ್ಗೋಸ್ಕರ ನಾವು ಬೇಕಾದರೆ ರೋಸ್ ವಾಟರನ್ನು ಬಳಸಬಹುದು. ರೋಸ್ ವಾಟರ್ ನಮ್ಮ ಸ್ನಾನದ ನೀರಿಗೆ ಉತ್ತಮವಾದ ಸೇರ್ಪಡೆಯಾಗಿದೆ. ಐಷಾರಾಮಿ ಮತ್ತು ಸುವಾಸನೆಯ ಅನುಭವಕ್ಕಾಗಿ ನಿಮ್ಮ ಸ್ನಾನಗೃಹದಲ್ಲಿ ಕೆಲವು ಚಮಚ ರೋಸ್ ವಾಟರನ್ನು ಸೇರಿಸಿ ಸ್ನಾನದ ನೀರಿಗೆ ಆ ಗುಲಾಬಿಯ ಹಿತವಾದ ಸುಗಂಧವು ನರಗಳನ್ನು ಶಾಂತಗೊಳಿಸಲು ಮತ್ತು ವಿಶ್ರಾಂತಿಯ ವಾತಾವರಣವನ್ನು ರಚಿಸಲು ಪರಿಣಾಮಕಾರಿ ಮಾರ್ಗವಾಗಿದೆ. ಹೀಗೆ ದಿನನಿತ್ಯದಲ್ಲಿ ನಮಗೆ ರೋಸ್ ವಾಟರ್ ತುಂಬಾ ಉಪಯೋಗವಾಗಿದೆ ಅಂತಾನೆ ಹೇಳ್ಬೋದು.